ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು ವಿದ್ಯಾರ್ಥಿಗಳೇ. ನಮ್ಮ ಕನ್ನಡ ಭಾಷೆ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾಷೆ. ಹೌದಲ್ಲ ಮಕ್ಕಳೇ? ಎಲ್ಲರಿಗೂ ಗೊತ್ತಿದೆ. ಈ ಭಾಷೆಯನ್ನ 3 ವಿಧಗಳನ್ನಾಗಿ ಮಾಡಿಕೊಂಡಿದೆ. ನೆನಪಿದೆಯಾ ಮಕ್ಕಳೇ? ಹೇಳಿರ್ತೀವಿ ಹೌದಲ್ವಾ? 3 ವಿಧಗಳು, ಕನ್ನಡ ಭಾಷೆಯನ್ನು 3 ವಿಧಗಳು. ಹೌದು, ಯಾವ್ಯಾವ ಹೇಳಿ? ಒಂದು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಳಗನ್ನಡದ ಕವಿಗಳು ನಿಮಗೆ ಗೊತ್ತಿದೆ, ನಡುಗನ್ನಡದ ಕೆಲವು ಕವಿಗಳನ್ನು ನಿಮಗೂ ಗೊತ್ತಿದೆ, ಪಟಗಳನ್ನು ಕೇಳಿದ್ದೀರಿ. ಹೊಸಗನ್ನಡ ಸಾಹಿತ್ಯ ಇವತ್ತು ನಾವು ತಿಳ್ಕೊತಿರ್ತಕ್ಕಂತಹ ಪದ್ಯಪಾಠ ಹೊಸಗನ್ನಡ ಸಾಹಿತ್ಯಕ್ಕೆ ಸೇರಿರ್ತಕ್ಕಂತಹ ಕವಿ ಬರೆದಿರ್ತಕ್ಕಂತಹ ಒಂದು ಕೃತಿಯ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹೊಸಗನ್ನಡ ಸಾಹಿತ್ಯದ ಕವಿಗಳನ್ನು ನೀವು 1-2-3 ಜನರ ಹೆಸರುಗಳನ್ನು ಹೇಳಲು ಸಾಧ್ಯತೆ ಇದೆಯಾ? ಹೇಳಿ ನೋಡೋಣ. ಎಸ್, ಒಂದು ನಮಗೆ ಆಧುನಿಕ ಸಾಹಿತ್ಯ ಅಂದ ತಕ್ಷಣ, ಹೊಸಗನ್ನಡ ಸಾಹಿತ್ಯ ಅಂದ ತಕ್ಷಣ ಹೆಸರಿಗೆ ಬರ್ತಕ್ಕಂಥದ್ದು ಹೆಸರು ಯಾರ್ದು? ಕುವೆಂಪು. ಹೌದಲ್ಲ? ದ.ರಾ ಬೇಂದ್ರೆ, ಪಿ. ಕೃ. ಅಲ್ವಾ? ಹೀಗೆ ಹೌದು, ತುಂಬಾ ಜನ ಕವಿಗಳು ನಮಗೆ ಸಿಗ್ತಾರೆ. ಎಂ. ಗೋವಿಂದ ಪೈ, ದೇವನೂರ ಮಹಾದೇವ, ಸಾರಾ ಅಬೂಬಕರ್, ಹೌದಾ? ಪೂರ್ಣಚಂದ್ರ ತೇಜಸ್ವಿ, ಹೀಗೆ ಹಲವಾರು ಕವಿಗಳು. ಎಂ. ಶಿವರುದ್ರಪ್ಪ. ಇವತ್ತು ನಾವು ಈ ಒಂದು ಕಾಲಘಟ್ಟದಲ್ಲಿ ಹೊಸಗನ್ನಡ ಸಾಹಿತ್ಯದಲ್ಲಿ ಭಾರತ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಜನ ಶೋಷಣೆಗೆ ಒಳಗಾಗ್ತಾ ಇದ್ರು. ಆ ಶೋಷಣೆಗೆ ಒಳಗಾಗ್ತಾ ಇರ್ತಕ್ಕಂತಹ ಜನರಿಗೆ ದಾರಿದೀಪವಾಗುವಂತೆ ಕಾವ್ಯಗಳನ್ನು ರಚಿಸಿದಂಥವರು ನವೋದಯ ಕವಿಗಳು ಅಂತ ಹೇಳಿ. ನವೋದಯ ಕವಿಗಳು. ಹೀಗೆ ಆಧುನಿಕ ಸಾಹಿತ್ಯದಲ್ಲಿ ಒಬ್ಬರಾಗಿರ್ತಕ್ಕಂತಹ ಕವಿಯಾಗಿರ್ತಕ್ಕಂತಹ ಜಿ.ಎಸ್. ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂತಹ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿ ನೀಡಿರ್ತಕ್ಕಂತಹ ಪದ್ಯಭಾಗವೇ ಸಂಕಲ್ಪ ಗೀತೆ. ಇವತ್ತು ನಾವು ಮಕ್ಕಳೇ ಸಂಕಲ್ಪ ಗೀತೆ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಏನು ಸಂಕಲ್ಪ ಅಂದ್ರೆ? ದೃಢವಾದ ನಿರ್ಧಾರ, ಪ್ರಮಾಣ, ಆಣೆ, ಗಟ್ಟಿ ಮನಸ್ಸು ಅಂತಕ್ಕಂತಹ ಅರ್ಥವನ್ನು ತಿಳಿಸ್ತದೆ. ಯಾರಿಗೆ ಈ ಸಂಕಲ್ಪ ಇರೋದಿಲ್ಲೋ ಅವರು ಯಾವ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದೃಢ ಸಂಕಲ್ಪವನ್ನ ಮಾಡದಂತಹ ವ್ಯಕ್ತಿ, ಛಲದಿಂದ ಬದುಕಿದಂತಹ ವ್ಯಕ್ತಿ ಸಾಧನೆಯನ್ನ ಮಾಡ್ತಾನೆ ಅಂತಕ್ಕಂಥದ್ದು ಲೋಕಾನುಭವ. ಇವತ್ತು ನಾವು ಇಂತಹ ಕವಿತೆಗಳಲ್ಲಿ ಒಂದಾಗಿರುವ ಇವತ್ತು ಸಂಕಲ್ಪ ಗೀತೆಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಬರೆದಿರ್ತಕ್ಕಂತಹ ಕವಿಗಳಾಗಿರ್ತಕ್ಕಂತಹ ಜಿ.ಎಸ್. ಶಿವರುದ್ರಪ್ಪ ಅವರ ಬಗ್ಗೆ ತಿಳ್ಕೊಳ್ಳೋಣ. ಜಿ.ಎಸ್. ಶಿವರುದ್ರಪ್ಪ ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಪೂರ್ಣ ಹೆಸರೇನು ಮಕ್ಕಳೇ? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಈ ರೀತಿ ಇವರ ಪೂರ್ಣ ಹೆಸರು. ಜಿ ಅಂದ್ರೆ ಗುಗ್ಗರಿ, ಎಸ್ ಅಂದ್ರೆ ಶಾಂತವೀರಪ್ಪ ಶಿವರುದ್ರಪ್ಪ, GSS ಅಂತ ಕರೀತಾರೆ ಇವರು. ಹೌದಲ್ವಾ? ಹಾಗೆ ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಒಂದು ಪ್ರದೇಶದಲ್ಲಿ ಜನಿಸಿದಂತಹ ನಮ್ಮ ಕವಿ ಯಾರೋ? ಜಿ.ಎಸ್. ಶಿವರುದ್ರಪ್ಪ. ಮಕ್ಕಳೇ, ಇವರು ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ
ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ನಿಮಗೆ ನೆನಪಲ್ಲಿರಬೇಕು, ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರೆ, ಜೊತೆಗೆ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಗೊತ್ತಾಗ್ತಿದೆ ಮಕ್ಕಳೇ? ಎಸ್. ಇವರು ಆಧುನಿಕ ಕನ್ನಡ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ವ್ಯಕ್ತಿ ಜಿ.ಎಸ್. ಶಿವರುದ್ರಪ್ಪ ಅವರು. ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳು ಬಹಳಷ್ಟು ಜನ ಇದ್ದಾರೆ. ನಮ್ಮ ಕನ್ನಡ ಸಾಹಿತ್ಯವನ್ನ ಉತ್ತುಂಗ ಶಿಖರಕ್ಕೆ ಕೊಂಡೊಯ್ತಿರ್ತಕ್ಕಂತಹ ಕವಿಗಳು. ಇಂತಹ ಕವಿಗಳಲ್ಲಿ ಜಿ.ಎಸ್. ಶಿವರುದ್ರಪ್ಪ ಕೂಡ ಒಬ್ಬರು. ಇವರು ಸಾಮಗಾರ, ಚೆಲುವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನೊಂದ್ಸಲಿ ನೆನಪಲ್ಲಿ ಇಟ್ಕೊಟ್ಟಿ ಮಕ್ಕಳೇ, ತುಂಬಾ ಕೃತಿಗಳನ್ನ ಬರೆದಿದ್ದಾರೆ ಇವರು. ಅದರಲ್ಲಿ ಕೆಲವು ಕೃತಿಗಳನ್ನ ಮಾತ್ರ ನಿಮಗೆ ನೀಡಿದರೆ, ಒಂದು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಗೊತ್ತಾಗ್ತಿದೆ ಮಕ್ಕಳೇ? ಹಾಗೆಯೇ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಿಕ್ಕಿದವು. ಈ ಕಾವ್ಯಾರ್ಥ ಚಿಂತನ, ಅದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಕಾವ್ಯಾರ್ಥ ಚಿಂತನ ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹಾಗೆಯೇ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನಾಡೋಜ ಪ್ರಶಸ್ತಿ ಅಥವಾ ನಾಡೋಜ ಪುರಸ್ಕಾರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹಾಗೆಯೇ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಹಾಗೆಯೇ ಬೆಂಗಳೂರು ಕುವೆಂಪು ವಿಶ್ವವಿದ್ಯಾನಿಲಯಗಳು ಇವರಿಗೆ ಗೌರವ ಡಿಲೀಟ್ ಪದವಿಯನ್ನು ನೀಡಿದರೆ. ಡಾಕ್ಟರ್ ಆಫ್ ಲಿಟರೇಚರ್ ವಿಶ್ವವಿದ್ಯಾನಿಲಯಗಳು ಗೌರವವಾಗಿ ನೀಡುವಂತಹ ಒಂದು ಪ್ರಶಸ್ತಿ ಡಾಕ್ಟರೇಟ್ ಮತ್ತು ಡಿಲೀಟ್. ಡಿಲೀಟ್ ಪದವಿಯನ್ನ 2 ವಿಶ್ವವಿದ್ಯಾನಿಲಯಗಳು ಜಿ.ಎಸ್. ಶಿವರುದ್ರಪ್ಪ ಅವರಿಗೆ ನೀಡಿದ ಮಕ್ಕಳೇ. ಒಂದು ಯಾವ್ಯಾವುದು ವಿಶ್ವವಿದ್ಯಾನಿಲಯ? ಕುವೆಂಪು ವಿಶ್ವವಿದ್ಯಾನಿಲಯ, ಇನ್ನೊಂದು ಬೆಂಗಳೂರು ವಿಶ್ವವಿದ್ಯಾನಿಲಯ. ಈ 2 ವಿಶ್ವವಿದ್ಯಾನಿಲಯಗಳು ಇವರಿಗೆ ಡಿಲೀಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇವರಿಗೆ ರಾಷ್ಟ್ರಕವಿ ಅಭಿದಾನವೂ ಕೂಡ ಸಿಕ್ಕಿದೆ ಮಕ್ಕಳೇ. ನಮಗೊಂದು ಪ್ರಶ್ನೆ, ಕನ್ನಡದಲ್ಲಿ ಕನ್ನಡ ಸಾಹಿತ್ಯಕ್ಕೋಸ್ಕರ ಕನ್ನಡ ಭಾಷೆಯ ಕವಿಗಳಿಗೆ ಸಿಕ್ಕಿರ್ತಕ್ಕಂತಹ ರಾಷ್ಟ್ರಕವಿ ಬಿರುದುಗಳು ಎಷ್ಟು ಜನರಿಗೆ ಸಿಕ್ಕಿದೆ ಹೇಳಿ ನೋಡೋಣ ಮಕ್ಕಳು. ನೆನಪಿದೆಯಾ? ಹೇಳಿರ್ತೀನಿ ನಾನು ಮಕ್ಕಳೇ, 10ನೇ ತರಗತಿಯವರು ನಿಮಗಾಗಿರೋದ್ರಲ್ಲಿ. ಎಸ್, 3 ಜನ ಕವಿಗಳಿಗೆ ರಾಷ್ಟ್ರಕವಿ ಬಿರುದು ಸಿಕ್ಕಿದೆ. ಮೊದಲನೆಯವರು ಎಂ ಗೋವಿಂದ ಪೈ, ಎರಡನೆಯವರು ಕುವೆಂಪು, ಮೂರನೆಯವರು ಜಿ.ಎಸ್. ಶಿವರುದ್ರಪ್ಪ. ಇವರಿಗೆ ರಾಷ್ಟ್ರಕವಿ ಬಿರುದು ಕೂಡ ಸಿಕ್ಕಿದೆ ಮಕ್ಕಳೇ.
ಅದರ ಜೊತೆಗೆ ಪಂಪಾ ಪ್ರಶಸ್ತಿ ಕೂಡ ಲಭಿಸಿದೆ. ರಾಷ್ಟ್ರಕವಿ ಬಿರುದಿನ ಜೊತೆಗೆ ಯಾವ ಪ್ರಶಸ್ತಿ ಸಿಕ್ಕಿದೆ? ಪಂಪಾ ಪ್ರಶಸ್ತಿ. ಇವರು 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತಹ 61ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇಷ್ಟು ವಿಚಾರಗಳನ್ನು ನೀವು ತಿಳ್ಕೋಬೇಕು. ನಿಮಗೆ 3 ಅಂಕದ ಪ್ರಶ್ನೆಯನ್ನ ಕೊಟ್ಟ. ಕೃತಿಕಾರರ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ. ಆಗ ಈ 3 ಅಂಕದ ಪ್ರಶ್ನೆಗೆ ಇಷ್ಟೆಲ್ಲ ವಿಚಾರಗಳನ್ನು ನೀವು ಬರೀಬೇಕಾಗ್ತದೆ. ಇನ್ನೊಂದು ಬಾರಿ ಗಮನಿಸಿ ಮಕ್ಕಳೇ, ಇಷ್ಟು ನಿಧಾನವಾಗಿ ಹೇಳ್ತಾ ಹೋಗ್ತೇನೆ. GS ಶಿವರುದ್ರಪ್ಪ ಎಂದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಮೈಸೂರು, ಉಸ್ಮಾನ್ಯ, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಹಾಗೂ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ GS ಶಿವರುದ್ರಪ್ಪನವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಕಾವ್ಯಾರ್ಥ ಚಿಂತನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ GS ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳು ಗೌರವ ಡಿ.ಲಿಟ್ ಪದವಿ ನೀಡಿದವೆ. ಜೊತೆಗೆ ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇಷ್ಟು ವಿಚಾರವನ್ನು ಬರೀಬೇಕು ಮಕ್ಕಳ ಮೂರು. ಇವತ್ತು ನಾವು ಕಲಿತಿರ್ತಕ್ಕಂತಹ ಸಂಕಲ್ಪ ಗೀತೆ, ಈ ಒಂದು ಸಂಕಲ್ಪ ಗೀತೆಯನ್ನ ಬರೆದಿರ್ತಕ್ಕಂತಹ ಕವಿ GS ಶಿವರುದ್ರಪ್ಪ. GS ಶಿವರುದ್ರಪ್ಪ ಅವರು ರಚಿಸಿರುವ ಎದೆತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಪದ್ಯವಾದವೇ ಸಂಕಲ್ಪ ಗೀತೆ. ಹಾಗಾಗಿ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇದನ್ನ ಕೇಳ್ತಾರೆ ಮಕ್ಕಳೇ. ಸಂಕಲ್ಪ ಗೀತೆ ಪದ್ಯ ಭಾಗವನ್ನ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ? ಸಂಕಲ್ಪ ಗೀತೆ ಪದ್ಯ ಭಾಗವನ್ನ ಎದೆತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆರಿಸಿಕೊಡಲಾಗಿದೆ ಅಂತ ನೀವು ಬರೀಬೇಕಾಗ್ತದೆ. ಏನು ಈ ಪದ್ಯ ಭಾಗ ಸಂಕಲ್ಪ ಗೀತೆ? ಯಾಕೋಸ್ಕರ ಕವಿ GS ಶಿವರುದ್ರಪ್ಪನವರು ಈ ಕೃತಿಯನ್ನ ಬರೆದು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕಾಗುತ್ತೆ. ಮತ್ತು ಈ ಪದ್ಯವದಿಂದ ನಮಗೆ ಸಿಗುವಂತಹ ಒಂದು ಜ್ಞಾನಾರ್ಜನೆ ಏನು, ಆಶಯ ಭಾವ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಅಂತ ಮಾಡ್ತಾರೆ ಅಲ್ವಾ ಮಕ್ಕಳೇ? ಋಣಾತ್ಮಕ, ಧನಾತ್ಮಕ ಅಂತ ಹೇಳ್ತೇವೆ ಕನ್ನಡ. ನಾವು ಯಾವಾಗಲೂ ಧನಾತ್ಮಕವಾಗಿ ಆಗುವುದೆಲ್ಲವೂ ಒಳ್ಳೆಯದಕ್ಕೆ, ಅರ್ಥ ಆಗ್ತಿದೆಯಾ? ಒಳ್ಳೆಯದೇ ಆಗುತ್ತದೆ, ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಭಾವನೆಗಳಿರಬೇಕು. ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಅದಕ್ಕೆ ಮಾಡಿದೆ, ಹಿಂಗಾಯಿತು, ಆ ಥರದ ಭಾವನೆಗಳು ನಮ್ಮಲ್ಲಿ ಬರಬಾರದು ಮಕ್ಕಳೇ. ಜೀವನದಲ್ಲಿ ಧನಾತ್ಮಕ ಭಾವನೆಗಳೂ ಇರಬೇಕು, ದೃಢ ಸಂಕಲ್ಪವೂ ಇರಬೇಕು. ಆ ದೃಢ ಸಂಕಲ್ಪ ಮತ್ತು ಧನಾತ್ಮಕ ಭಾವನೆಗಳು ಎಲ್ಲರಲ್ಲೂ ಇರಬೇಕು. ಯಾವುದೇ ರೀತಿಯ ಸವಾಲುಗಳನ್ನು ಎದುರಾದರೂ ಆತ್ಮವಿಶ್ವಾಸದ
ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ನೋಡಿ ಮಕ್ಕಳೇ, ನಮಗೆ ಮನುಷ್ಯ ಆದ್ಮೇಲೆ ಸವಾಲುಗಳು ಬರ್ತವೆ. ಆ ಸವಾಲುಗಳು ಬಂದಾಗ ಹತಾಶೆಗೆ ಒಳಗಾಗ್ತೀವಿ, ಕುಗ್ಗಿ ಹೋಗ್ತೀವಿ, ನೊಂದುಕೊಳ್ತೀವಿ. ಆದರೆ ನಮ್ಮಲ್ಲಿ ಆತ್ಮವಿಶ್ವಾಸ ಎಂಬ ಸಂಕಲ್ಪ ಇದ್ರೆ, ನಿಷ್ಠೆ ಅಂತಕ್ಕಂಥದ್ದು ಇದ್ರೆ, ಕ್ರಿಯಾಶೀಲರಾಗಿದ್ರೆ ಅದೆಲ್ಲವನ್ನ ಯಶಸ್ವಿಯಾಗಿ ಎದುರಿಸಬಹುದು, ಯಶಸ್ಸು ಲಭಿಸ್ತದೆ. ಅರ್ಥ ಆಗ್ತಿದೆ ನೋಡಿ. ಯಾವುದೇ ರೀತಿಯ ಸವಾಲುಗಳು ಎದುರಾಗಲಿ, ನಮ್ಮಲ್ಲಿ ಆತ್ಮವಿಶ್ವಾಸ, ಸಂಕಲ್ಪ, ನಿಷ್ಠೆ ಇದ್ರೆ, ಅದರ ಜೊತೆಗೆ ಕ್ರಿಯಾಶೀಲರಾಗಿದ್ರೆ ನಾವು ಯಶಸ್ಸನ್ನ ಪಡಿಬಹುದು, ಯಶಸ್ಸು ಲಭಿಸುತ್ತದೆ. ಭೇದ ಭಾವವನ್ನು ಹೋಗಲಾಡಿಸಿ ನಮ್ಮಲ್ಲಿ ಹೆಚ್ಚು ಇರ್ತಕ್ಕಂತಹ ಒಂದು ಪಿಡುಗು ಅಂದ್ರೆ ಜಾತಿ, ಧರ್ಮ, ಭೇದ. ಹಾಗಾಗಿ ಈ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ. ನಾವು ಯಾವಾಗಲೂ ಭೇದ ಭಾವವನ್ನು ಹೋಗಲಾಡಿಸಬೇಕು. ಒಂದೇ ಅಂತಕ್ಕಂತಹ ಭಾವನೆ ನಮ್ಮಲ್ಲಿ ಮೂಡಿದ್ರೆ, ಆ ಒಂದೇ ಎಂಬ ಪ್ರಯತ್ನಶೀಲರಾಗಿ ನಾವು ಕೆಲಸವನ್ನ ಮಾಡಿದ್ರೆ ನಾವು ಎಲ್ಲವನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ಬಲವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ. ನಮ್ಮ ಈ ಸಮಾಜದಲ್ಲಿ ಒಂದು ಭಯ ಇದೆ ಮಕ್ಕಳೇ, ಇನ್ನೊಂದು ಅನುಮಾನ ಇದೆ. ಇದು ಸಮಾಜವನ್ನ ಆವರಿಸಿಕೊಂಡಿದೆ. ಈ ಸಮಾಜದಲ್ಲಿರ್ತಕ್ಕಂತಹ ಭಯ ಮತ್ತು ಅನುಮಾನವನ್ನ ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸಿಕೊಂಡು ನಾವು ಹಣತೆಯನ್ನ ಹಚ್ಚಿದ್ರೆ, ಒಳ್ಳೆಯ ಭಾವನೆಗಳನ್ನು ಮೂಡಿಸಿದ್ರೆ ಅಲ್ಲಿರ್ತಕ್ಕಂತಹ ಭಯ ಮತ್ತು ಅನುಮಾನ ಏನಾಗುತ್ತೆ, ದೂರ ಹೋಗುತ್ತೆ. ಹಾಗಾಗಿ ಆ ಭಯ ಮತ್ತು ಅನುಮಾನವನ್ನ ದೂರ ಹೋಗಿಸುವಂತಹ, ಕತ್ತಲೆಯನ್ನು ಹೋಗಿಸುವಂತಹ ಹಣತೆಯನ್ನು ನಾವು ಹಚ್ಚಬೇಕಾಗತ್ತೆ. ಹಚ್ಚಿದಾಗ ತನಗೆ ತಾನೇ ಕರ್ತವ್ಯ ಏನಾಗ್ತದೆ, ದೂರ ಹೋಗುತ್ತದೆ ಎಂಬುದನ್ನ ಈ ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಅರ್ಥ ಆಗ್ತಿದೆ ಮಕ್ಕಳೇ? ನಮ್ಮಲ್ಲಿ ಯಾವಾಗಲೂ ಒಳ್ಳೆಯ ಭಾವನೆಗಳಿರಬೇಕು, ಧನಾತ್ಮಕ ಚಿಂತನೆಗಳಿರಬೇಕು, ಅದರ ಜೊತೆಗೆ ದೃಢ ಸಂಕಲ್ಪವೂ ಇರಬೇಕು ಅಂತಕ್ಕಂಥದ್ದು ಈ ಒಂದು ಪದ್ಯದ ಆಶಯವಾಗಿದೆ. ಇಲ್ಲಿ ಸ್ವಲ್ಪ ಮುನ್ತಯಾರಿಯ ಬಗ್ಗೆ ತಿಳ್ಕೊಳ್ಳೋಣ. ಪ್ರವೇಶ ಪದ್ಯ ಭಾಗ, ಒಂದು ಸಂಕಲ್ಪ ಗೀತೆ, GS ಶಿವರುದ್ರ. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ಧೀರನ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನಿಂದ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದ. ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಎಂದು ತಿಲಕ ಹೇಳಿದ. ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ, ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಮಕ್ಕಳು ಎಷ್ಟು ಚೆನ್ನಾಗಿದೆ. ನಮಗೆ ಇದೊಂದು ನಾಣ್ಣುಡಿ ಅಂತ ಹೇಳ್ತಾರೆ. ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಆಗ ಸಾಗುತ್ತಿತ್ತು
ಧೀರರ ದಂಡು. ಧೀರರ ದಂಡು ಹೆಂಗೆ ಬರಲಿಕ್ಕೆ ಸಾಧ್ಯ ಅಂದ್ರೆ ಹಿಂದೆ ಗುರು ಇರಬೇಕು ಮಕ್ಕಳೇ, ನಮಗೆ ಮುಂದೆ ಗುರಿ ಇರಬೇಕು. ಆಗ ಮಾತ್ರ ಧೀರರು ಹುಟ್ಟಲಿಕ್ಕೆ ಸಾಧ್ಯ. ಇವತ್ತಿನ ಮಕ್ಕಳಲ್ಲಿ ಹಿಂದೆ ಗುರುನೂ ಇಲ್ಲ, ಮುಂದೆ ಗುರಿನೂ ಇಲ್ಲ. ಹಾಗಾಗಿ ಧೀರರ ದಂಡಿಗೆ ಒಂದು ರೀತಿ ಅವಶ್ಯಕತೆಗಳು ಹೆಚ್ಚಾಗಿವೆ. ಅವರನ್ನು ಹುಡುಕುವ ಪ್ರಯತ್ನವನ್ನ ಮಾಡಬೇಕಾಗಿದೆ. ಹಾಗಾಗಿ ನಿಮಗೆ ಇಷ್ಟೇ ಮಕ್ಕಳೇ, ನಿಮಗೆ ಮುಂದೆ ಗುರಿ ಇದೆ, ಹಿಂದೆ ನಾವು ಗುರುಗಳಿರ್ತೀವಿ. ನಿಮ್ಮ ಪಯಣ, ನಿಮ್ಮ ಸಾಧನೆ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಈ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತೆ. ಈಗಿದೆಯೋ ಗೊತ್ತಿಲ್ಲ, ಹೋಗಬೇಕಾದ ದಾರಿ, ಯಾವ ದಾರಿಯಲ್ಲಿ ಹೋಗಬೇಕು ಅಂತಕ್ಕಂತಹ ತಲುಪಬೇಕಾದ ಗುರಿ. ಹೌದಲ್ವಾ? ನಿಮಗೆಲ್ಲಾದ್ರೂ ಹೋಗ್ಬೇಕು ಅಂತ ಮೊದಲೇ ಇದ್ರೆ ತಾನೇ ನೀವು ಹೋಗ್ತೀರಿ ದಾರಿ. ಇಲ್ಲ ಸುಮ್ಮನೆ ಹೋಗ್ತಾ ಯಾವ ದಾರಿಯಲ್ಲಿ ಹೋಗಿ ಎಲ್ಲ ತಲುಪಲಿಕ್ಕೆ ಸಾಧ್ಯ. ನಾವು ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಈ ಕಡೆ ಹೋಗ್ಬೇಕು, ದಾವಣಗೆರೆಗೆ ಹೋಗ್ಬೇಕು ಅಂದ್ರೆ ಈ ಕಡೆ ಹೋಗ್ಬೇಕು. ಇದು ಒಂದು ಗುರಿ. ಹೀಗೆ ಹಾಗೆ ತಲುಪಬೇಕಾಗಿದ್ದಂತಹ ಒಂದು ದಾರಿ ಅಥವಾ ಗುರಿ ನಮಗೆ ಸ್ಪಷ್ಟವಾಗಿದ್ರೆ ಅರ್ಧ ಯಶಸ್ಸನ್ನ ಪಡೆದಂತೆ. ನಾವು IAS ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಎಂಜಿನಿಯರ್ ಆಗ್ಬೇಕಾ, ಶಿಕ್ಷಕ ಆಗ್ಬೇಕಾ, ಬೇರೆ ಇನ್ಯಾವುದೇ ಹುದ್ದೆಯನ್ನು ಅಲಂಕರಿಸ್ಬೇಕಾ, ರೈತನಾಗ್ಬೇಕಾ, ಸ್ವಯಂ ಕಸುಬುಗಳನ್ನು ಮಾಡಬೇಕಾ, ನಿಮಗೆ ಯಾವುದಾದ್ರೂ ಸರಿ, ಒಂದೇ ಇಂಥದ್ದೇ ಮಾಡ್ಕೋಬೇಕು ಅಂತಕ್ಕಂಥದ್ದಿಲ್ಲ. ಆದರೆ ನಿಮಗೆ ಆ ಗುರಿ ಇರಬೇಕು. ನಿಮಗೆ ಗುರಿ ಇತ್ತು ಅಂದರೆ ಅದು ಗುರಿ ಸ್ಪಷ್ಟವಾಗಿದೆ. ನಮ್ಮಲ್ಲಿ ಹೆಚ್ಚು ಇರ್ತಕ್ಕಂಥದ್ದು ಗೊಂದಲದ ಗುರಿಗಳು. ನಾನು ಸೈನ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ನಾನು ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ನಾನು IAS ಆಗ್ಬೇಕಾ, ಹೀಗೆ ಗೊಂದಲದ ಗೂಡಿನಲ್ಲಿದ್ದೇವೆ. ಅದನ್ನು ಬಿಟ್ಬಿಡಿ, ಒಂದು ನಿರ್ಧಾರ ಮಾಡಿ. ನೀವು ಯಾವ ನಿರ್ಧಾರವನ್ನು ಮಾಡ್ತೀರಿ ಅದು ಸ್ಪಷ್ಟವಾಗಿರಬೇಕು. ಸ್ಪಷ್ಟವಾದಂತಹ ಗುರಿ ಇದ್ರೆ ನೀವು ಅರ್ಧ ದಾರಿಯನ್ನ, ಅರ್ಧ ಯಶಸ್ಸನ್ನ, ಅರ್ಧ ಜಯವನ್ನ ಪಡೆದಂತೆ ಮಕ್ಕಳೇ. ಇದಕ್ಕೆ ಒಂದೆರಡು ಮೂರು ಸ್ಪಷ್ಟ ನಿದರ್ಶನಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ತಿಲಕರು ಒಂದು ಮಾತನ್ನ ಹೇಳ್ತಾರೆ, ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು. ನೋಡಿ ಮಕ್ಕಳೇ, ತಿಲಕರು ಹೇಳಿರ್ತಕ್ಕಂತಹ ಮಾತು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಇಲ್ಲ? ತಿಲಕರು ಹೇಳಿದ್ದಾರೆ, ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು. ಹಾಗಾಗಿ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಇವರು ಒಂದೇ ಸ್ಪಷ್ಟವಾಗಿ, ನಮ್ಮ ದೇಶ ನಮ್ಮನ್ನು ನಾವು ಆಳ್ಕೋತೀವಿ, ಅದು ನಮ್ಮ ಹಕ್ಕು. ಸ್ವಾತಂತ್ರ್ಯ ನಮ್ಮ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಗಾಂಧೀಜಿಯವರು ಕೂಡ ಹೇಳ್ತಾರೆ ಮಕ್ಕಳೇ, ದೃಢವಾದ ಸಂಕಲ್ಪವನ್ನ ಮಾಡ್ತಾರೆ. ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ. ಸ್ವಾತಂತ್ರ್ಯ ಗಳಿಸುವುದು ಜೀವನದ ಏಕೈಕ ಸಂಕಲ್ಪ. ಇವರ ಸಂಕಲ್ಪಗಳು ಸ್ಪಷ್ಟವಾಗಿದ್ದು, ಹಾಗಾಗಿ ಇವರು ಜಯವನ್ನ ಗಳಿಸಿದ್ರು, ಯಶಸ್ಸನ್ನ ಪಡೆದ್ರು. ಹಾಗಾಗಿಯೇ ಇವತ್ತು ನಾವು ಇಂತಹ ವ್ಯಕ್ತಿಗಳನ್ನು ನೆನಪಿಸ್ಕೊತೀವಿ. ಇದು ಇತಿಹಾಸ ಆಗಿದೆ. ಇವತ್ತು ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂಥ ಸಾಧಕರನ್ನು. ಸಾಧಕನು ತಾನು ಕಂಡಕ. ಅದೆಷ್ಟು ತೊಡಕುಗಳು, ಅದೆಷ್ಟೇ ತೊಡಕುಗಳು ಬಂದರು, ಅಡ್ಡಿ ಆತಂಕಗಳು ಎದುರಾದರೂ ನಾನು ಸಾಗಿಸುತ್ತಾನೆ. ನಿಮಗೇನಾದರೂ ಯಾಕೆ ಕಡಿಮೆ ಮಾರ್ಕ್ಸ್ ತಂದಿದೆ ಅಂದ್ರೆ ನೀವು ನೂರಾರು ಕಾರಣಗಳನ್ನ ಹೇಳ್ತೀವಿ. ಯಾಕೆ ಓದಲಿಲ್ಲ ಅಂದ್ರೆ, ಯಾಕೆ ಹೋಮ್ವರ್ಕ್ ಮಾಡಲಿಲ್ಲ ಅಂದ್ರೆ ಬಹಳಷ್ಟು ಕಾರಣ. ನಮ್ಮ ಮಕ್ಕಳೇ, ಎಷ್ಟೇ ಅಡ್ಡಿ ಆತಂಕಗಳು ಬರಲಿ, ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಂಕಲ್ಪದತ್ತ
ದೃಢ ನಿರ್ಧಾರದಿಂದ ಕ್ರಿಯಾಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇದು ಚೆನ್ನಾಗಿ ನೆನಪಲ್ಲಿ ನೀವು ದೃಢ ಸಂಕಲ್ಪದತ್ತ, ದೃಢ ನಿರ್ಧಾರದತ್ತ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ಈ ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ. ತಕ್ಕಿದೆ ಮಕ್ಕಳ. ಹಾಗಾಗಿ ಇವತ್ತು ನಾವು GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂತಹ ಸಂಕಲ್ಪ ಗೀತೆ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಇವತ್ತು ಆ ಪದ್ಯವನ್ನು ಒಂದು ಬಾರಿ ಹೇಳ್ತೀನಿ, ನಾಳೆಗೆ ನೀವು ಕಂಠಪಾಠದ ಪದ್ಯಗಳನ್ನು ಕಂಠಪಾಠ ಮಾಡಬೇಕು. ಆಗ್ತಿದೆ ಮತ್ತೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗು ಎಚ್ಚರದಲ್ಲಿ ಮುನ್ನಡೆಸೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುಬಣ ಅಡ್ಡಗೋಡೆಗ ಕೆಡವುತ್ತ ಸೇತುವೆಯಾಗೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗು ಎಚ್ಚರದಲ್ಲಿ ಮುನ್ನಡೆಸೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣು ನಾಳಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಒಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ನಿಮಗೆ ಕೊಟ್ಟಿರ್ತಕ್ಕಂತಹ 4 ಪದ್ಯಗಳಲ್ಲಿ 4 ಉದ್ಗಾರಗಳಲ್ಲಿ 2ನೆಯ ಪ್ಯಾರ ಮತ್ತು 4ನೆಯ ಪ್ಯಾರ ಕಂಠಪಾಠಕ್ಕಿದೆ. ಈ ಭಾಗದ ಭಾವಾರ್ಥವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನೀವು ತಿಳ್ಕೊಂಡಂತಹ ವಿಚಾರಗಳ ಬಗ್ಗೆ 1-2-3 ಪ್ರಶ್ನೆಗಳನ್ನು ಕೇಳಿ ಪುನರಾವರ್ತನೆಯನ್ನು ನಾವು ಉಳಿದಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. 1-2-3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕಾಗ್ತದೆ. GS ಶಿವರುದ್ರಪ್ಪ ಇವರು ಎಲ್ಲಿ ಜನಿಸಿದರು ಹೇಳಿ ಮಕ್ಕಳೇ? GS ಶಿವರುದ್ರಪ್ಪನವರು ಎಲ್ಲಿ ಜನಿಸಿದ್ರು? ಪಕ್ಕದ ಜಿಲ್ಲೆ ನಮ್ಗೆ ಗೊತ್ತಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಅಂತಕ್ಕಂತಹ ಒಂದು ಹಳ್ಳಿಯಲ್ಲಿ ಜನಿಸಿದ್ದು. ಗಡ್ ಮಕ್ಕಳೇ, ಇವರಿಗೆ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಯಾವುದು ಹೇಳಿ? ಆಗ್ತಾನೆ ಹೇಳಿದ್ದೀನಿ. ನೆನಪಿದೆ ಅಲ್ವಾ? ಕಾವ್ಯಾರ್ಥ ಚಿಂತನ. ಯಾವ ಕೃತಿಗೆ ಇವರಿಗೆ? ಕಾವ್ಯಾರ್ಥನ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಗೊತ್ತಾಗ್ತದೆ? ಇನ್ನೊಂದು ಪ್ರಶ್ನೆ, ಸಂಕಲ್ಪ ಗೀತೆ ಪದ್ಯ ಭಾಗವನ್ನ ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ? ನಾಗಲೇ ಕೇಳಿದೆ ನಿಮ್ಮ
ಪ್ರಶ್ನೆ ಕೇಳ್ತೀನಿ ಅಂತ. ಎಸ್, ಹೇಳಿ. ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಆರಿಸಿರುವಂತಹ ಪದ್ಯ ಭಾಗವೇ ಸಂಕಲ್ಪ ಗೀತೆ. ಗುಡ್ ಮಕ್ಕಳೇ, ನೀವು ಒಂದು ಪ್ರಶ್ನೆಯನ್ನು ನಿಮಗೆ ಕೊಡ್ತೀನಿ, ನನ್ನ ಗೃಹ ಪಾಠವನ್ನು ಬರ್ಕೊಂಡ್ಬರ್ಬೇಕು ಆಯ್ತಾ. ಕನ್ನಡದಲ್ಲಿ ರಚನೆಯಾಗಿರುವ ಭಾವಗೀತೆಗಳನ್ನು ಸಂಗ್ರಹಿಸಿ ಬರೆಯಿರಿ. ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಭಾವಗೀತೆಗಳನ್ನು ಬರೆದಿದ್ದಾರೆ ಮಕ್ಕಳೇ. ನೀವು ಒಂದು 10-15 ಭಾವಗೀತೆಗಳ ಹೆಸರುಗಳು ಮತ್ತು ಕವಿಗಳ ಹೆಸರನ್ನ ನೀವು ಬರ್ಕೊಂಬರ್ಬೇಕು. ಬರ್ಕೊಂಬಂದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಸಹಿಯನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಮಕ್ಕಳೇ. ನಮಸ್ಕಾರ.